ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿನ್ನೆದೇ ವಿಡಿಯೋ ಕಂಟಿನ್ಯೂಯೇಷನ್. ಸೊ ಪ್ಲ್ಯಾಂಟಿಂಗ್ ಇದೆ ಮತ್ತು ಇನ್ನೂ ಕೆಲವು ಕೆಲಸಗಳಿದೆ ನನಗೆ ಮಾಡಲಿಕ್ಕೆ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದೇ ಪ್ಲ್ಯಾಂಟಿಂಗ್ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಮೊನ್ನೆ ನರ್ಸರಿಯಿಂದ ತಂದಿದ್ವಲ್ಲ, ಅದರದ್ದೇ ಗೆಲ್ಲು ಬದುಕಿದೆ ನೋಡಿ. ಸೊ ಫ್ಲವರ್ ಎಲ್ಲ ಬಿಟ್ಟಿದೆ, ಅದ ಕಾರಣ ಗೆಲ್ಲಿಂದ ಬದುಕತ್ತೆ ಅಂತ ಆಯಿತು. ಅವ್ರು ಹೇಳಿದ್ರು ಅದರಲ್ಲೇ ಇದಾಗತ್ತೆ, ಕಾಯಾಗತ್ತೆ, ಬೀಜ ಆಗುತ್ತೆ, ಅದರಲ್ಲೇ ಆಗೋದು ಅಂತ. ಬಟ್ ಗೆಲ್ಲು ಕೂಡ ಜೀವ ಆಗಿದೆ ನೋಡಿ. ಕೆಲವು ಪ್ಲಾಸ್ಟಿಕ್ಕನ್ನು ಕಲರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀವಿ, ಅದನ್ನು ನಡಬೇಕು. ಮತ್ತು ಸ್ವಲ್ಪ ಮಣ್ಣು ಕೂಡ ತರಬೇಕು. ಅದು ನಂದು ಫಸ್ಟ್ ಕೆಲಸ ಇವಾಗ. ಸೊ ಮಣ್ಣನ್ನು ಪಾಟಲ್ಲಿ ತುಂಬಿಸಿಡೋಣ. ಓಕೆ, ಅಂಜೂರದ ಪಲ್ಯ ಆಗ್ತಿದೆ ಇವಾಗ. ನಾವು ವಿಡಿಯೋ ಪ್ಲ್ಯಾಂಟ್ ಮಾಡ್ತಿದ್ದೆ ಅಲ್ಲ, ಆವಾಗ ಅಮ್ಮ ಪಲ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಅಂಜೂರ ಪಲ್ಯ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡ್ತೀನಿ. ನನಗೆ ಅದರ ರೆಸಿಪಿ ಏನಂತ ಗೊತ್ತಿಲ್ಲ. ಸೊ ಅಮ್ಮನ ಹತ್ರನೇ ಕೇಳೋಣ ನಾಳೆ. ತುಂಬಾ ಹೆಲ್ದಿ ಗೈಸ್. ಫ್ರೂಟ್ ತಿನ್ಲಿಕ್ಕಾಗತ್ತೆ, ಅದರ ಕಾಯಿನ ಪಲ್ಯ ಮಾಡಿನೂ ತಿನ್ಲಿಕ್ಕಾಗತ್ತೆ. ಹೈಲಿ ಪ್ರೋಟೀನ್ ಇದೆ, ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ಆಲ್ರೆಡಿ ಪಲ್ಯ ಸ್ಟಾರ್ಟ್ ಆಗಿದೆ ಮಾಡಲಿಕ್ಕೆ ಅಮ್ಮ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಗೊಂಪು ಮಾಡಬೇಕು, ಅದಕ್ಕೋಸ್ಕರ ದಾಸವಾಳದ ಎಲೆನ ಪ್ಲಕ್ ಮಾಡೋಣ. ಇಷ್ಟು ಸಾಕು. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಗೊಂಪು ಸ್ನಾನದ ಬಗ್ಗೆ ಹೇಗೆ ಅಂತ. ಸೊ ಇನ್ನು ಡೀಟೇಲಾಗಿ ಬೇಕಂತಂದರೆ ಪ್ರೀವಿಯಸ್ ವಿಡಿಯೋ ನೋಡಿ. ಗೊಂಪನ ಹಾಫ್ ಆನ್ ಅವರ್ ಹಾಗೆ ಇಡೋಣ. ನೀರಲ್ಲಿ ಹಾಕಿ ಇಟ್ಟಿದ್ದಷ್ಟೇ ದಾಸವಾಳದ ಎಲೆ. ಒಂದು ಹಾಫ್ ಆನ್ ಅವರ್ ಇರಲಿ. ವೆದರ್ ಅಂತೂ ಸೂಪರ್ ಆಗಿದೆ ಇವತ್ತು, ಮಳೆನೇ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಮತ್ತು ಒಂದು ಬೆಲ್ಲನೂ ತಗೊಂಡಿದ್ದೀನಿ. ಬಿಕಾಸ್ ಬೆಲ್ಲ ಒಂದು ಮೊದಲಿನವ್ರು ಫಸ್ಟ್ ಬರಬೇಕಾದ್ರೆ, ಇವಾಗಲೂ ಆ ಶಾಸ್ತ್ರ ಇದೆ, ಬೆಲ್ಲ ನೀರಂತ ಕೊಡೋದು. ಇದರಲ್ಲಿ ಒಂದು ಒಳ್ಳೆ ಎನರ್ಜಿ ಇದೆ ಬೆಲ್ಲದಲ್ಲಿ. ಗ್ರೀನ್ ಕಲರ್ನ ಫ್ಲವರ್ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ ಇದು ನೋಡಿ.
ಮಹಾಗಣಪತಿಗೆ ಅಂತ ಹೂವಿನ ಮಾಲೆ ತಗೊಂಡ್ವಿ ನಾವು, ನಾಳೆ ಚೌತಿ ಅಲ್ಲ ಹಾಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.